ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲಾ ನೌಕರರಿಗೂ ವೇತನ ಸಹಿತ ರಜೆಯನ್ನ ಘೋಷಿಸಲಾಗಿದೆ. ಆದರೆ ಬೆಂಗಳೂರಿಗರು ಮತದಾನ ಮಾಡುವ ಬದಲು ಸಮೀಪದ ಪ್ರದೇಶಗಳಿಗೆ ಒಂದು ದಿನದ ಪ್ರವಾಸ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ಮತದಾನದ ಶೇಕಡಾವಾರು ಪ್ರಮಾಣ ತೀವ್ರ ಪ್ರಮಾಣದಲ್ಲಿ ಕುಸಿತ ಕಾಣುತ್ತಿದೆ. ಹಾಗಾಗಿ ಬೆಂಗಳೂರಿಗೆ ಸಮೀಪದ ಪ್ರವಾಸಿ ತಾಣವಾಗಿರುವ ನಂದಿ ಗಿರಿಧಾಮ ಪ್ರವೇಶಕ್ಕೆ ಪ್ರವಾಸಿಗರಿಗೆ ನಿಷೇಧ ಹೇರಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಅತಿ ಕಡಿಮೆ ಮತ ಚಲಾಯಿಸುವ ಬೆಂಗಳೂರಿನ ಮತದಾರರನ್ನ ಗುರಿಯಾಗಿಸಿಕೊಂಡು ಮತದಾರರು ಕಡ್ಡಾಯ ಮತದಾನ ಮಾಡುವ ಉದ್ದೇಶದಿಂದ ನಂದಿ ಹಿಲ್ಸ್ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದ್ದು, ಈ ಅವಧಿಯಲ್ಲಿ ನಂದಿ ಗಿರಿಧಾಮದಲ್ಲಿರುವ ಮುಂಗಡವಾಗಿ ಕೊಠಡಿಗಳನ್ನು ಕಾಯ್ದಿರಿಸಲು ನಿರ್ಬಂಧಿಸಲಾಗಿದೆ. ಹೀಗಾಗಿ ಪ್ರವಾಸಿಗರು ಏಪ್ರಿಲ್ 25ರ ಸಂಜೆ 6 ಗಂಟೆಯಿಂದ ಏಪ್ರಿಲ್ 26ರ ರಾತ್ರಿ 8 ಗಂಟೆಯವರೆಗೆ ನಂದಿ ಗಿರಿಧಾಮದತ್ತ ಬರಬೇಡಿ ಅಂತ ಮನವಿ ಮಾಡಿದ್ದಾರೆ. ಈಗ ಲೇಬರ್ ಡಿಪಾರ್ಟ್ಮೆಂಟ್ನಿಂದ ವೇತನ ಸಹಿತ ಕಾರ್ಮಿಕರಿಗೆ ವೇತನ ಸಹಿತ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಹಾಗಾಗಿ ನಾನು ಎಲ್ಲ ಕಾರ್ಮಿಕ ಬಂಧುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲ ಕಾರ್ಮಿಕರು ಕೂಡ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಿರಿ. ಹಾಗೆಯೇ ಏನು ಕಾರ್ಮಿಕರನ್ನು ದುಡಿಸ್ಕೊಳ್ತಕ್ಕಂಥ ಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಯ ಯಾರು ವ್ಯವಸ್ಥಾಪಕರು ಇರ್ತೀರಿ, ನೀವೆಲ್ಲರೂ ಕೂಡ ಅವತ್ತಿನ ದಿನ ಸರ್ಕಾರ ರಜೆ ಘೋಷಣೆ ಮಾಡಿರೋದ್ರಿಂದ ವೇತನ ಸಹಿತವಾಗಿ ನೀವು ರಜೆಯನ್ನು ಕೊಟ್ಟು ಆ ಎಲ್ಲ ಕಾರ್ಮಿಕರನ್ನು ಕೂಡ ಮತಗಟ್ಟೆಗೆ ತೆರಳಿ ವೋಟ್ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತಲೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಂದಿ ಗಿರಿಧಾಮವನ್ನು ಕೂಡ ನಾವು ಈಗ ಆಲ್ರೆಡಿ ನಿಷೇಧಾಜ್ಞೆಯನ್ನು ಮಾಡಿದ್ದೀನಿ. ಅಲ್ಲಿ ಯಾವುದೇ ಕಾರಣಕ್ಕೂ ಬುಕ್ಕಿಂಗನ್ನು ಕೊಡಬೇಡಿ ಅಂತಲೂ ಕೂಡ ಹೇಳಿದ್ದೀನಿ. ಅದೊಂದು ನಂದಿ ಗಿರಿಧಾಮಕ್ಕೆ ಒಂದು ನಿಷೇಧಾಜ್ಞೆ ಇಲ್ಲ. ಅದು ಅಂದರೆ ಫೇಮಸ್ ಇರೋದ್ರಿಂದ ಅದಕ್ಕೆ ನಾವು ಮಾಡಿದ್ದೀವಿ. ಬೇರೆ ಎಲ್ಲೂ ಕೂಡ ಬೇರೆಯವರಿಗೆ ಆಲ್ಟ್ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಮತದಾನ ಮಾಡಿ ಬಂದ್ರೂ ಕೂಡ ಅವಕಾಶ ಇಲ್ಲ. ಒಟ್ಟಾರೆ ಅವಧಿ ಏನಿದೆಯಲ್ಲ 25 ಮತ್ತು 26ನೇ ತಾರೀಕು ಅಂತ 2 ದಿನ ಏನಿದ್ದಾವೆ, ಈ 2 ದಿನದಲ್ಲೂ ಕೂಡ ನಿಷೇಧಾಜ್ಞೆ ಅನ್ನೋದು ಜಾರಿಯಲ್ಲಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.